ಸುಮಲತಾ ಶನಿವಾರ ಬಿಜೆಪಿ ಸೇರ್ಪಡೆ ಖಚಿತ. ಶನಿವಾರ ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನೋದನ್ನ ಅವರೇ ಮಂಡ್ಯದಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಬಹಿರಂಗ ಸಭೆಯಲ್ಲಿ ಸುಮಲತಾ ಇದನ್ನ ಪ್ರಕಟಣೆಗೊಳಿಸಿದ್ರು. ಅವರ ಅಭಿಮಾನಿಗಳು ಸಾಕಷ್ಟು ಮಂದಿ ಹರ್ಷೋದ್ಗಾರ ಮಾಡಿದ್ರು. ಆ ಸಭೆಯಲ್ಲಿ ಸುಮಲತಾ ಈ ವಿಚಾರವನ್ನ ಹೇಳಿದಾಗ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿತ್ತು. ಬಿಜೆಪಿ ಸೇರ್ಪಡೆ ವರದಿಯನ್ನ ಮೊದಲೇ ಹೇಳಿದ್ದು ರಿಪಬ್ಲಿಕ್ ಕನ್ನಡ. ಮತ್ತೊಮ್ಮೆ ಸತ್ಯವಾಯಿತು. ರಿಪಬ್ಲಿಕ್ ಕನ್ನಡದ ವರದಿ ಶನಿವಾರ ಬಿಜೆಪಿ ಸೇರ್ಪಡೆ ಆಗ್ತಾರೆ ಅಧಿಕೃತವಾಗಿ. ಎಲ್ಲರೂ ನೀವು ನೋಡೋದಾಗೆ MP ಸೀಟು MNA ಸೀಟು ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ. ಆದ್ರೆ ಸುಮಲತಾ ಅಂಬರೀಶ್ MP ಟಿಕೆಟ್ನ ಬಿಟ್ಟು ಕೊಟ್ಟು ನಾನು ಬಿಜೆಪಿ ಪಕ್ಷವನ್ನ ಸೇರುವಂತ ನಿರ್ಧಾರವನ್ನ ಮಾಡಿ ಎಲ್ಲರೂ ನೀವು ನೋಡೋದಾಗೆ MP ಸೀಟು MNA ಸೀಟು ಸಿಕ್ಕಿಲ್ಲ ಅಂದಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ. ಆದ್ರೆ ಸುಮಲತಾ ಅಂಬರೀಶ್ MP ಟಿಕೆಟ್ನ ಬಿಟ್ಟು ಕೊಟ್ಟು ನಾನು ಬಿಜೆಪಿ ಪಕ್ಷವನ್ನ ಸೇರುವಂತ ನಿರ್ಧಾರವನ್ನ ಮಾಡಿ ಮಂಡ್ಯ ಲೋಕಸಭಾ ಕಣದಿಂದ ಹಿಂದೆ ಸರಿದಿದ್ದಾರೆ ಸುಮಲತಾ. ಮೈತ್ರಿ ಅಭ್ಯರ್ಥಿ HD ಕುಮಾರಸ್ವಾಮಿ ಅವ್ರನ್ನ ಬೆಂಬಲಿಸ್ತಾರೆ. ಮಂಡ್ಯದಿಂದ ನಾನು ಸ್ಪರ್ಧೆ ಮಾಡ್ತಾ ಇಲ್ಲ, ಕಾಂಗ್ರೆಸ್ಗೂ ಕೂಡ ಹೋಗೋದಿಲ್ಲ, ಪಕ್ಷೇತರವಾಗೂ ಕೂಡ ನಿಲ್ಲೋದಿಲ್ಲ, NDA ಅಭ್ಯರ್ಥಿಗೆ ನಾನು ಬೆಂಬಲ ನೀಡ್ತೀನಿ ಅಂತ ಸುಮಲತಾ ಮಂಡ್ಯದ ಸಭೆಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಯಾಕೆ ಹಾಗೆ ಮಾಡ್ತೀನಿ ಅನ್ನೋದನ್ನು ಬಹಳ ವಿವರವಾಗಿ ಹೇಳಿದ್ರು ಅವರು. ಲೋಕಸಭಾ ಚುನಾವಣೆ ಅಂತಂದ್ರೆ ಸುಮ್ಮನೆ ಅಲ್ಲ, ಪಕ್ಷೇತರವಾಗಿ ನಿಲ್ಲೋದು ಅನ್ನೋದು ಅಷ್ಟು ಸುಲಭ ಅಲ್ಲ ಅನ್ನೋದನ್ನ ವಿವರಿಸಿದ್ರು. ಅದೇ ಬದಲಾದ ಸವಾಲು. ಇವತ್ತು ಮೈತ್ರಿಯಲ್ಲಿ ಅವರು JDS ಪಕ್ಷದೊಂದಿಗೆ ಹೊಂದಾಣಿಕೆ ಆಗಿದೆ. ಬದಲಾದ ಪರಿಸ್ಥಿತಿ, ಅದೇ ಬದಲಾದ ಸವಾಲು ನಮ್ಮ ಮುಂದೆ ಇದೆ. ಅಪ್ಡೇಟ್ ಪಡ್ಕೊಳ್ಳೋಣ. ವಿಜಯ್ ಜೊನ್ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ವಿಜಯ್, ಅಲ್ಲಿ ಮಂಡ್ಯದಲ್ಲಿ ಸುಮಲತಾ ಹಾಗೆ ಹೇಳ್ತಾ ಇದ್ದ ಹಾಗೇನೆ ಪಾಯಿಂಟ್ ನಂಬರ್ 1 ಅವರ ಬೆಂಬಲಿಗರ ನಮಗೆ ಘೋಷಣೆ ಕೇಳಿಸ್ತು, ಆದರೆ ಅವರ ಬೆಂಬಲಿಗರ ರಿಯಾಕ್ಷನ್ಸ್ ಹೇಗಿತ್ತು ಒಂದು. ಎರಡನೇದು, ಇದರಿಂದ ಮಂಡ್ಯ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ? ಶ್ರೀಲಕ್ಷ್ಮಿ, ಸಾಕಷ್ಟು ಕುತೂಹಲ ತೆರೆ ಬಿದ್ದಿರುವಂಥದ್ದು. ಅಂತಿಮವಾಗಿ ಸಾಕಷ್ಟು ಚರ್ಚೆ ನಡೆಸಿ ಸುಮಲತಾ ಅವರು ಬಿಜೆಪಿಗೆ ಸೇರ್ಪಡೆ ಆಗಿರುವಂಥದ್ದು. ಈಗ ಅವರ ಅಧಿಕೃತ ಘೋಷಣೆಯ ಬಳಿಕ ಮಂಡ್ಯ ರಾಜಕಾರಣ ಬೇರೆ ರೀತಿಯ ತಿರುವುಗಳನ್ನು ತೆಗೆದುಕೊಳ್ಳುವಂಥದ್ದು, ಬೇರೆ ರೀತಿಯ ರಾಜಕೀಯ ಒಂದು ರೀತಿಯಲ್ಲಿ ತಿರುವನ್ನು ತೆಗೆದುಕೊಳ್ಳುವಂಥದ್ದು. ಯಾಕೆಂತಂದ್ರೆ ಇಷ್ಟು ದಿನ ಸುಮಲತಾ ಅವರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಬದ್ಧ ವೈರಿಗಳಾಗಿದ್ರು ಅಂದರೆ HD ಕುಮಾರಸ್ವಾಮಿ ಮತ್ತು ಸುಮಲತಾ ಅವರು. ಈಗ ಬದಲಾದ ಪರಿಸ್ಥಿತಿಯಲ್ಲಿ ಈಗ ಕುಮಾರಸ್ವಾಮಿಗೆ ಬೆಂಬಲ ಅಂದರೆ ಬಿಜೆಪಿ ಸೇರುವ ಘೋಷಣೆ ಮಾಡಿ ಈಗ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಪರ ಪ್ರಚಾರ ಮಾಡುವ ಮೂಲಕ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಶಾಕ್ ಆಗಿರುವಂಥದ್ದು. ಯಾಕಂದರೆ ಕಾಂಗ್ರೆಸ್ ಒಂದು ರೀತಿಯಲ್ಲಿ ನಿರೀಕ್ಷೆ ಇತ್ತು, ಸುಮಲತಾ ಅವರ ಮನೆಗೆ HD ಕುಮಾರಸ್ವಾಮಿ ಅವರು ಹೋಗೋದಿಲ್ಲ, ಅವರ ಬೆಂಬಲ ಕೇಳೋದಿಲ್ಲ, ಅದೇ ರೀತಿ ಸುಮಲತಾನು ಕೂಡ ಕುಮಾರಸ್ವಾಮಿ ಬೆಂಬಲ ಕೊಡೋದಿಲ್ಲ. ಈ ಮೂಲಕ ತಮ್ಮ ಒಂದು ಗೆಲುವು ಸುಲಭ ಅನ್ನೋ ಲೆಕ್ಕಾಚಾರದಲ್ಲಿತ್ತು ಕಾಂಗ್ರೆಸ್. ಅಂತಿಮವಾಗಿ ಈಗ ಸುಮಲತಾ ಅವರು ಬಿಜೆಪಿಗೆ ಸೇರುವ ಮೂಲಕ, ನಿರ್ಧಾರದ ಮೂಲಕ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಶಾಕ್ ಆಗಿರುವಂಥದ್ದು. ಇದು ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಳುವಂಥದ್ದು. ಜೊತೆಗೆ ಒಂದು ಬಹಳ ಪ್ರಮುಖವಾಗಿ ಸುಮಲತಾ ಅವರು ನಿರ್ಧಾರ ಮಾಡುವ ಸಂದರ್ಭದಲ್ಲಿ ನಟ ದರ್ಶನ್ ಇದ್ರು. ದರ್ಶನ್ಗೆ ತಮ್ಮದೇ ಆದ ಒಂದು ಫ್ಯಾನ್ ಫಾಲೋಯಿಂಗ್ಸ್ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅದು ಕೂಡ ಈಗ ಏನು ಕುಮಾರಸ್ವಾಮಿ ಸಂಬಂಧಪಟ್ಟಂತ ಪ್ರಚಾರಕ್ಕೆ ಬರ್ತಾರಾ ಅಥವಾ ಸುಮಲತಾ ಅವರು ಕೂಡ ಖಂಡಿತವಾಗ್ಲೂ ಕೂಡ ಬಹಿರಂಗ ಪ್ರಚಾರಕ್ಕೆ ಬರುವಂಥದ್ದು, ನಟ ದರ್ಶನ್ ಕೂಡ ಬರ್ತಾರಾ ಅನ್ನೋದು ಕೂಡ ಈಗ ಚರ್ಚೆ ಆರಂಭ ಆಗಿರುವಂಥದ್ದು. ಸಹಜವಾಗಿ ಸುಮಲತಾ ಅವರಿಗೆ ತಮ್ಮದೇ ಆದ ಒಂದು ಫ್ಯಾನ್ ಫಾಲೋಯಿಂಗ್ಸ್ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದೊಂದು ರೀತಿಯಲ್ಲಿ ಈಗ ಮಂಡ್ಯ ರಾಜಕಾರಣ ಚಿತ್ರಣವೂ ಕೂಡ ಬದಲಾಗಿರುವಂಥದ್ದು. ಜೊತೆಗೆ ಈಗ ಬಹುತೇಕ 6 ಅಥವಾ 7ನೇ ತಾರೀಕು ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ಬಿಜೆಪಿಗೆ ಜಾಯಿನ್ ಆಗುವಂಥದ್ದು ನಿರ್ಧಾರ ಇರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ಬದಲಾದ ಪರಿಸ್ಥಿತಿ
ಅದೇ ಬದಲಾದ ಸವಾಲು ನಮ್ಮ ಮುಂದೆ ಇದೆ.